ಕ್ಯಾಶ್. ಓಕೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ಟೋಕಿಯೋ. ನಾನು ಇವತ್ತು ಬೆಳಿಗ್ಗೆ ಟೋಕಿಯೋಗೆ ಬಂದೆ. ಇಟಾಕೋಯಿಂದ ನಮ್ಮ ಫ್ರೆಂಡ್ ಒಬ್ಬರು ಕಾರಲ್ಲಿ ಡ್ರಾಪ್ ಮಾಡಿದರು. ಅದು ಆಲ್ಮೋಸ್ಟ್ 1 ಅವರ್, ಸೇಮ್ ರೀ ತುಮಕೂರಿಂದ ಬೆಂಗಳೂರು ಅಂತ ಹೇಳ್ಬೋದು. ಕರೆಕ್ಟು 1 ಅವರಲ್ಲಿ ಡ್ರಾಪ್ ಮಾಡಿದರು. ಎಲ್ಲಿ ಡ್ರಾಪ್ ಮಾಡಿದ್ರೆ ನಿಶಿಕಸಾಯ್ ಸ್ಟೇಷನ್ ನೋಡಿ, ಹಿಂದುಗಡೆ ಎಲ್ಲ ಕಾಣ್ತಾ ಇದೆಯಲ್ಲ, ಇದು ನಿಶಿಕಸಾಯ್ ಸ್ಟೇಷನ್ ಅಂತೆ. ಆಮೇಲೆ ಬರಬೇಕಾದ್ರೆ ಮಾತ್ರ ಜರ್ನಿ ತುಂಬ ಚೆನ್ನಾಗಿತ್ತು ರೀ. 1 ಅವರು ಅದು ಹೆಂಗೆ ಹೋಯ್ತು, 1 ಅವರ್ ಜರ್ನಿ ಒಂದು 10 ನಿಮಿಷದಲ್ಲಿ ಆದಂಗೆ ಆಗ್ಬಿಡ್ತು. ಏನಕ್ಕಂದ್ರೆ ತುಂಬ ರೋಡ್ ಮಾತ್ರ ತುಂಬ ಕ್ಲೀನ್ ಇತ್ತು. ಅಗಲಗಲ ರೋಡು, ಖಾಲಿ ರೋಡು, ಅಕ್ಕಪಕ್ಕದಲ್ಲಿ ಬ್ಯೂಟಿಫುಲ್ ಅದು ಇನ್ನು ಸಕುರಾ ಫ್ಲವರ್ಸು, ಅದೆಲ್ಲ ಒಂಥರ ಕಾಡು ತುಂಬ ಚೆನ್ನಾಗಿತ್ತು. ನನಗೊಂಥರ ಯುರೋಪು ಆಮೇಲೆ ಅಮೇರಿಕಾದಲ್ಲಿ ಆ ಫೀಲಿಂಗ್ ಬಂತು ನನಗೆ. ಆಮೇಲೆ ಟೋಕಿಯೋ ಹತ್ತಿರ ಬಂದಂಗೆಲ್ಲ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದ್ರು ಪಕ್ಕದಲ್ಲಿ ಒಂದು ಡಿಸ್ನಿ ಲ್ಯಾಂಡ್ ಇದೆ ನೋಡಪ್ಪ ಅಂತ. ಡಿಸ್ನಿ ಲ್ಯಾಂಡ್ ದೂರಿಂದ ಕಾಣ್ತು. ಆ ಡಿಸ್ನಿ ಲ್ಯಾಂಡ್ ಮೆಟ್ರೋ ಕೂಡ ಸೇಮ್ ಹಾಂಗ್ಕಾಂಗ್ ಮೆಟ್ರೋ ಥರನೇ ಇದೆ. ಎಲ್ಲ ಡಿಸ್ನಿ ಅದು ಮಿಕ್ಕಿನೇ ಇತ್ತು ಅದಕ್ಕೆಲ್ಲ. ಆಮೇಲೆ ಬಂದುಬಿಟ್ಟು ಈಗ ಇಲ್ಲಿ ಬಂದ ತಕ್ಷಣ ನಾನು ಛತ್ರಿ ತೊಗೊಂಡೆ. ಇದೊಂದು 2ನೇ ಛತ್ರಿ, ಜಪಾನಲ್ಲಿ 2ನೇ ಛತ್ರಿ ನಾನು ಪರ್ಚೇಸ್ ಮಾಡಿದ್ದು. ಈಗ ನಾನು ಎಲ್ಲಿದ್ದೇನೆ ಅಂದರೆ ಅದು ನಿಶಿಕಸಾಯ್ ಏರಿಯಾದಲ್ಲಿದ್ದೀನಿ. ಇಲ್ಲಿ ಫುಲ್ ಎಲ್ಲ ಇಂಡಿಯನ್ಸ್ ಜಾಸ್ತಿ ಅಂತೆ. ಆಮೇಲೆ ನಾನು ಇಂಡಿಯನ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಂದು ಟಾರ್ಗೆಟ್ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ಬಿಟ್ಟು ಊಟ ಮಾಡಿ ಆಮೇಲೆ ಇದು ನಿಶಿಕಸಾಯ್ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಒಂದು ಸೊಯ್ಕಾ ಕಾರ್ಡ್ ಅಂತ ಹೇಳ್ತಾರೆ, ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನಾನು ನೆಕ್ಸ್ಟು ಸೆಂಟ್ರಲ್ ಹೋಗಿ ಮತ್ತೆ ವಾಪಸ್ ಇಟಾಕ್ ಹೋಗೋ ಪ್ಲ್ಯಾನ್ ಇದೆ. ತುಂಬ ಟೋಕಿಯೋ ಸುತ್ತೆಲ್ಲ ಪ್ಲ್ಯಾನ್ ಇತ್ತು, ಬಟ್ ಮಳೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳೆ ಇದೆ. ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಹೆಂಗೆ ನಮ್ಮ ಫ್ರೆಂಡ್ ಜೊತೆ ಬಂದೆ, ಅವ್ರು ಡ್ರಾಪ್ ಮಾಡಿ ಹೋಗ್ಬಿಟ್ರು. ಒಂಥರ ಮಜಾ ಮತ್ತು ನನಗೆ. ಬನ್ನಿ ನೋಡೋಣ ಹೇಗಿದೆ, ಹೋಗೋಣ ಬನ್ನಿ. ಮಳೆಯಲ್ಲಿ ಓಡೋಣ, ಮಜಾ ಇರುತ್ತೆ ಮಳೆಯಲ್ಲಿ. ಮತ್ತು ಇನ್ನೊಂದೇನು ಸ್ನೇಹಿತರೆ ಅಂದರೆ ಇಲ್ಲಿ ಜಪಾನಲ್ಲಿ ಅವ್ರ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡೋಂಗಿಲ್ಲ ಅಂತೆ. ಇಲ್ಲಾಂದರೆ ಅಫೆನ್ಸ್ ಅಂತೆ, ಅದೊಂದು ಭಯ ನನಗೆ. ಸುಮ್ಮನೆ ಅದಕ್ಕೆ ನಾನು ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿದ್ದೀನಿ ನಾನು. ನೋಡೋಣ ಬನ್ನಿ ಹೇಗಾಗುತ್ತೆ. ಈಗ ಛತ್ರಿ ಒಂದು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲೆಲ್ಲೋ ಒಂದು ಮಿಠಾಯಿ ವಾಲಾ ಅಂತ ಏನೋ ಇದೆ ಅಂತ ನಮ್ಮ ಫ್ರೆಂಡ್ ಹೇಳಿದರು. ಅದನ್ನು ಹುಡ್ಕೊಂಡು ಬನ್ನಿ. ನೋಡಿ ಎಲ್ಲ ಕಸ ಹಂಗೆ ಇದು ಟ್ರಕ್ ಹೆಂಗಿದೆ, ನಮ್ಮ ಊರಲ್ಲಿ ಥರನೇ ಇದೆ ಸೇಮ್. ಬಟ್ ಚೈನಾಗೆ ಇಲ್ಲಿಗೆ ರೋಡ್ ವ್ಯತ್ಯಾಸದಲ್ಲಿ ಇಲ್ಲಿ ಸ್ವಲ್ಪ ರೋಡ್ ಚಿಕ್ಕದಾಗುತ್ತೆ. ಚೈನಾದಲ್ಲಿ ರೋಡ್ ತುಂಬ ಅಗಲ ಇತ್ತು. ಆಮೇಲೆ ತುಂಬ ಕಡಿಮೆ ರೀ ಟ್ರಾಫಿಕ್, ಮಾತ್ರ ಟ್ರಾಫಿಕ್ ಕಡಿಮೆ ಇತ್ತು. ಆಮೇಲೆ ಟ್ರಾಫಿಕ್ಕಲ್ಲಿ ಕ್ಯಾಮ್ರಾನೇ ಇಲ್ಲ ಇಲ್ಲಿ ನೋಡಿ, ಎಲ್ಲಿ ನೋಡ್ರೂ ಸರ್ವೆಲೆನ್ಸ್ ಕ್ಯಾಮ್ರಾನೇ ಕಾಣಲ್ಲ. ಇದನ್ನು ಮೆಟ್ರೋ ಸ್ಟೇಷನ್ದು ಒಂದು ಸ್ಟ್ರೀಟ್ ನಂಬರ್ 1 ಇಲ್ಲಿ ಪಕ್ಕದಲ್ಲೆಲ್ಲ ನೋಡ್ದಂಗಿತ್ತು ರೀ. ನಾನು ಜಸ್ಟ್ ಛತ್ರಿ ತೊಗೊಂಡೆ, ಈ ಪಕ್ಕದಲ್ಲೆಲ್ಲ ಇತ್ತು ಅದು ಮಿಠಾಯಿ ವಾಲ ಅಂತ ಅಂಗಡಿ ಇತ್ತು. ಅದು ನೋಡೋಣ. ಇಲ್ಲೆಲ್ಲೂ ನನಗೆ ಫ್ರೀ ವೈಫೈ ಬೇರೆ ಸಿಗ್ತಾಯಿಲ್ಲ. ನನ್ನ ಮೊಬೈಲಲ್ಲಿ ವೈಫೈ ಮತ್ತು ಲೋಕಲ್ ಕಾರ್ಡ್ ಎಲ್ಲಿದೆಯಪ್ಪ ಅದು, ಇಲ್ಲೆಲ್ಲ ನೋಡಿದೆ ನಾನು ಮಿಠಾಯಿ ವಾಲ ಅಂತ. ಬನ್ನಿ ಸ್ನೇಹಿತರೆ ನೋಡೋಣ. ಚಿಕ್ಕ ನೋಡಿ ಸಿಲಿಂಡ್ರುಗಳೆಲ್ಲ ಹೆಂಗಿಟ್ಟಿರ್ತಾರೆ ನೋಡಿ ಇಲ್ಲಿ. ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ನಮ್ಮ ಯಾರೋ ಒಬ್ಬರು ನಮ್ಮ ಕನ್ನಡಿಗರು, ಜಪನೀಸ್ ಕನ್ನಡಿಗರೇ ಹೇಳಿ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ ಏನು ಅನ್ನೋದು. ತುಂಬ ಇಂಡಿಯನ್ಸ್ ಇದ್ದಾರೆ ಇಲ್ಲೆಲ್ಲ, ಇಂಡಿಯನ್ಸ್ ತುಂಬ ಓಡಾಡ್ತಿದ್ದಾರೆ. ಬಟ್ ಯಾರೋ ಒಬ್ಬರು ಹಾಯ್ ಹಲೋ ಅಂತಾನೆ ಇದ್ದಾರೆ. ಮೋಸ್ಟ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆಯಲ್ಲ ಇಂಡಿಯನ್ಸ್ ಇಲ್ಲಿ, ಹಾಗಾಗ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಇರ್ತಾರೆ, ನಮ್ಮ ಪಾಡಿಗೆ ಹೋಗ್ತಾ ಇರೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಇಂಡಿಯನ್ಸ್ ಪಾಪ್ಯುಲೇಷನ್ ಕಡಿಮೆ ಇರುತ್ತಲ್ಲ, ಈಗ ಚೈನಾ ಶಂಜನ್ ಊರಲ್ಲಿ ಅಲ್ಲಿ ಬಂದು ಅಪ್ಕೊಂಡ್ಬಿಡ್ತಾರೆ ಇಂಡಿಯನ್ಸು. ಇಲ್ಲಿ ನೋಡೋಣ ಬನ್ನಿ. ಮಿಠಾಯಿ ವಾಲಾ ಅಂತ ಒಂದು ಯಾರೊಬ್ಬರು ಇದ್ದಾರೆ, ಕೇಳೋಣ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ. ಚಳಿ ಬೇರೆ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಇದೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಾನು ಬೇರೆ ರೂಟಲ್ಲಿ ತಪ್ಪಾರಿಯಲ್ಲಿ ಬಂದುಬಿಟ್ಟೆ. ರೂಟ್ ತಪ್ಪಾಯಿತು ನೋಡಿ. ಸೈಕಲ್ ಹೆಂಗೆ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಸೈಕಲ್ಲು. ಯಾವುದೋ ಬಟ್ಟೆ ಅಂಗಡಿ ಸಾಕು ಚೀಪ್ ಇದೆ ಅಲ್ರಿ, 105 ಏನಂತೆ. ಸಿಕ್ಕಾಪಟ್ಟೆ ಚೀಪ್ ಇದೆ ಇಲ್ಲಿ, ಎಲ್ಲ ಲೇಡೀಸ್ ಬಟ್ಟೆಗಳು ನೋಡಿ. ಇಲ್ಲಿ ಬಂದು ಪರ್ಚೇಸ್ ಮಾಡಿ. ನಿಶಿಕಸಾಯ್ ಸ್ಟೇಷನ್ ಪಕ್ಕದಲ್ಲಿದೆ ಇದು ಅಂಗಡಿ. ಎಲ್ರಿ ಇಂಡಿಯನ್ನು ಈ ಗಲ್ಲಿಯಲ್ಲಿ ಹೋಗೋಣ ಅಥವಾ ಸುಮ್ಮನೆ ಒಂದು ರೌಂಡ್ ಹೋಗ್ಬಾರ್ದು. ನಮ್ಮ ಮಳೆ ಬೇರೆ ಸ್ವಲ್ಪ ಕಡಿಮೆ ಆಗಿದೆ. ಬೆಳಿಗ್ಗೆ ನನಗೆ ಅಲ್ಲಾಡುತ್ತಾನೇ ಇದೆ ನಾನು ನೋಡಿ. ಈ ಥರ ಚಿಕ್ಕದು ಸುಜುಕಿ ಕಾರ್ಗಳು ಜಾಸ್ತಿ ಇಲ್ಲಿ ಜಪಾನಲ್ಲಿ.
ನಾನು ಯಾವುದೋ ತಪ್ಪು ರೂಟಲ್ಲಿ ಬಂದೆ. ಅಯ್ಯಯ್ಯೋ, ರೂಟ್ ತಪ್ಪಾಯಿತು. ಬನ್ನಿ ವಾಪಸ್ ಹೋಗೋಣ. ವಾಪಸ್ ಹೋಗ್ಬಿಟ್ಟು ಆ ಕಡೆ ನೋಡೋಣ ಬನ್ನಿ. ಆ ಸೈಡು ಸ್ಟೇಷನ್ದು ಒಳಗಡೆ ಹೋಗ್ಬಿಟ್ಟು ಆ ಸೈಡ್ ನೋಡೋಣ. ಒಳಗಡೆ ಹೋಗ್ಬೇಕಾದ್ರೆ ಛತ್ರಿ ಜಾಡಿಸಿ ಹೋಗ್ಬೇಕಂತೆ. ಸುಮ್ಮನೆ ಹೋದರೆ ಮತ್ತು ಜನ ಮತ್ತು ನಮ್ಮ ದೇಶದ್ದು ಮರ್ಯಾದೆ ಹೋಗ್ಬಿಡುತ್ತೆ. ಏನು ಇಂಡಿಯನ್ಸ್ ಎಲ್ಲ ಹಿಂಗೆ ಮಾಡ್ತಾರ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರ ಪದ್ಧತಿ ಅವ್ರಿಗೆ ಚೆನ್ನಾಗೇ ಫಾಲೋ ಮಾಡೋಣ ನಾವು. ಈಗ ಅಪೋಸಿಟ್ ಹೋಗೋಣ ಬನ್ನಿ. ಅಪೋಸಿಟ್ ಸೈಡಲ್ಲಿ ನೋಡೋಣ. ಅಪೋಸಿಟ್ ಸೈಡಲ್ಲಿ ಛತ್ರಿ ಥರದಲ್ಲಿ ಮಡಿಸ್ಕೊಂಡು ಅಪೋಸಿಟ್ ಸೈಡು ಸುಳ್ಳು ಗಾಳಿ ಇದೆ. ಒಂದು 13 ಡಿಗ್ರಿ ಇದೆ ಟೆಂಪ್ರೇಚರ್ ಅಂತ ಹೇಳಿದೆ. ಇಲ್ಲ ಮಿಠಾಯಿ ವಾಲ ಇಲ್ಲಿ ಕೇಳೋಣ. ಭಾಯ್ ಸಾಬ್ यहाँ पे आसपास इंडियन रेस्टोरेंट है क्या? इंडियन रेस्टोरेंट नियर बाय एनी? I don't know your language, but Indian restaurant in No? I think so. Okay. You can search in Google Maps. Okay, I'll do that. Okay, thank you. ಅವ್ರು ನೋಡಿದ್ರೆ ಕೇರಳ ಥರ ಏನೋ ಅನ್ನಿಸ್ತಾಯಿದ್ರು. ಹಿಂದಿಯಲ್ಲಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿದ್ರು. ನೋಡೋಣ. ನೋಡಿದೆ ಗುರು ನಾನು ಗೊತ್ತಾಗ್ತಾ ಇಲ್ಲ. ಏನು ಮಾಡೋಣ ಸ್ನೇಹಿತರೆ, ಮತ್ತೆ ಓಡಾಡಬೇಕಾಗುತ್ತೆ ಈಗ. ಬನ್ನಿ ಒಂದು ಸ್ವಲ್ಪ ಮುಂದುಗಡೆ ಹೋಗ್ಬಿಟ್ಟು ನೋಡೋಣ. ಬನ್ನಿ. ಛತ್ರಿ ತೊಗೊಂಡೆ, ಮಳೆ ನಿಂತು. ಛತ್ರಿ ಇಲ್ದಾಗೆ ಮಳೆ ಹೊಡಿತಾನೇ ಇತ್ತು. ಈ ಥರ ಚಿಕ್ಕ ಗಲ್ಲಿ ಎಲ್ಲ ನೋಡಿದೆ ನಾನು. ಎಲ್ಲಿ ಅಂತ ಅರ್ಥ ಆಗ್ತಾಯಿಲ್ಲ ಸ್ನೇಹಿತರೆ. ಮೋಸ್ಟ್ಲಿ ಅಪೋಸಿಟ್ ಸೈಡ್ ಇದ್ದಾನಾ? ಅಪೋಸಿಟ್ ಸೈಡು ಈಗ ಹೋಗ್ಬೋದಾ? ರೋಡ್ ಕ್ರಾಸ್ ಮಾಡ್ಬೋದಾ? ಬೇಡ ಬಿಡಿ, ಆ ಕಡೆಯಿಂದ ಕ್ರಾಸ್ ಮಾಡೋಣ. ಇಲ್ಲ ಇಲ್ಲಿಂದ ಕ್ರಾಸ್ ಮಾಡೋಣ ಬನ್ನಿ. ಮತ್ತು ನಮ್ಮ ದೇಶದ ಮರ್ಯಾದೆ ಹೋಗ್ಬಿಡುತ್ತೆ. ಏನಪ್ಪ ಅವ್ರು ಇಂಡಿಯನ್ಸ್ ಹಿಂಗೆ ಬಂದು ಹೆಂಗೆ ಬೇಕಾದ್ರೆ ಹಂಗೆ ನೋಡಿ. ಇನ್ನೂ ಪೋಸ್ಟ್ ಆಫೀಸು, ಪೋಸ್ಟ್ ಬಾಕ್ಸ್ ಜಮಾನದಲ್ಲಿದ್ದಾರೆ. ಆಮೇಲೆ ನಂಗೆ ವಿಚಿತ್ರ ಏನಂದರೆ ಇಲ್ಲಿ ಇನ್ನೂ ಕ್ಯಾಶಲ್ಲೇ ಇದ್ದಾರೆ ಇವರು ಜನ. ಗಲ್ಲಿಯಲ್ಲಿ ಹೋಗೋಣ. ಪಕ್ಕದ ಗಲ್ಲಿಯಲ್ಲೇ ಇರಬೇಕು. ಈ ಗಲ್ಲಿಯಲ್ಲೋ ಆ ಕಡೆ ಗಲ್ಲಿಯಲ್ಲಿ ಹೋಗ್ಬೇಕು ನಾವೀಗ. ಬನ್ನಿ ನೋಡೋಣ. ಛತ್ರಿ ತೊಗೊಂಡೆ ಫುಲ್ಲು ಮಳೆ ನಿಂತ್ಬಿಡ್ತು. ನಾನೇ ಇಲ್ಲೆಲ್ಲ ಇದೆನಾ ಮಿಠಾಯಿ ವಾಲ ಅಂತೆಲ್ಲ ನೋಡ್ದಂಗೆ ತಪ್ಪ. ದೇವ್ರೆ, ಅಯ್ಯೋ ದೇವ್ರೆ, ಬರೀ ಕನ್ಫ್ಯೂಸ್ ರೀ. ಫುಲ್ಲು ಇದು ಅಲ್ಲ, ಈ ಪಕ್ಕನೂ ಅಲ್ಲ, ಮೋಸ್ಟ್ಲಿ ಆ ಪಕ್ಕ ಇರಬೇಕು. ಇಲ್ಲೊಬ್ರು ಯಾರು ಇದ್ದಾರೆ ಕೇಳೋಣ ಬನ್ನಿ. ಇಲ್ಲ ನೋಡ್ದಂಗೆ ಇದೆಯಲ್ಲ ಅವ್ರನ್ನ ಅನ್ಸ್ತದೆ. ಇಂಡಿಯನ್ ಅಲ್ಲ ಬಿಡಿ ಇವರು. ಅಲ್ಲ ಇಂಡಿಯನ್ ಅಲ್ಲ, ಯಾವುದೋ ಇರಾಣಿ ಇರಬೇಕು. ಇಲ್ಲಿನ ಆಗಿದ್ದಾಗಲೇ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಕರೆಕ್ಟ್ ಮಂಡೇ ಹೋಟೆಲ್ ನೋಡಿದೆ ನಾನು. ಬನ್ನಿ. ಇಲ್ಲಿ ಕರೆಕ್ಟ್ ಗೊತ್ತಾಯ್ತು. ಕರೆಕ್ಟ್ ಮಂಡೇ ಹೋಟ್ಲ್ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಹವೇಲಿ ಅಂತ ಒಂದು ಗ್ರಾಸರಿ ಸ್ಟೋರ್ ಇದೆ. ಅದರ ಪಕ್ಕದಲ್ಲಿ ಮಿಠಾಯಿ ವಾಲ ಅಂತಿದೆ. ಮತ್ತು ಇದೊಂದು ಆಪ್ಷನ್ ಇದೆ ಈಗ. ಒಂದೇನೆಂದರೆ ಇದು ಹವೇಲಿ ಅಂಗಡಿ ಇದೆಯಲ್ಲ, ಇಲ್ಲೋಗಿ ಕೇಳೋಣ. ಬಟ್ ಅದು 3ನೇ ಫ್ಲೋರಲ್ಲಿದೆ ಅಂತೆ. ಅದು ನೋಡಿ ಹವೇಲಿ ನೋಡಿ, ಇಲ್ಲಿ ಇದೆ ನೋಡಿ ಹವೇಲಿ 3ನೇ ಫ್ಲೋರಲ್ಲಿದೆ. ಇದು ಬಿಟ್ಟು ಮತ್ತೆ ಇದ್ರ ಪಕ್ಕದಲ್ಲಿ ಮಿಠಾಯಿ ವಾಲ ಅಂತಿದೆ ನೋಡಿ, ಟೋಕಿಯೋ ಮಿಠಾಯಿ ವಾಲ ಅಂತಿದೆ. ಇಲ್ಲಿ ಹೆಂಗಿದೆ ರೇಟ್ ನೋಡೋಣ ಬನ್ನಿ ಇವ್ರದ್ದೆಲ್ಲ. ಇದು ಫುಲ್ಲು ಸ್ವೀಟ್ಸ್ ಎಲ್ಲ. ಪ್ಲೇನ್ ದೋಸೆ ಸೆಟ್ಟು 1200 ಚೋಲೆ ಭಟೂರೆ. ಇದೊಂದು ಆಪ್ಷನ್ ಇದೆ ನನಗೆ. ಪೂರಿ ತಿನ್ಬೋದು, ಇಲ್ಲ ಪಾವ್ ಭಾಜಿ ತಿನ್ಬೋದು. ಫೈನ್. ಇದು ಕೇಳೋಣ. ಇವರು ಯಾರೋ ಇಂಡಿಯನ್ ಇದ್ದಾರೆ. ಹಲೋ, ಯು ಇಂಡಿಯನ್? ಆರ್ ಯು ಫ್ರಮ್ ಇಂಡಿಯಾ? Philippine. Oh, sorry. India. I'm looking for Indian restaurant, non-veg. Okay. Shop. This is Indian shop. Okay, I'll check this shop. Okay. Thanks, Pare. ಫಿಲಿಪೀನ್ಸ್ ತುಂಬ ಒಳ್ಳೆ ಜನ. ಇಲ್ಲಿ ಲಿಫ್ಟಲ್ಲಿ 3ನೇ ಸಾಕು ಹೋಗೋಣ ಬನ್ನಿ. ಓಕೆ, ಥ್ಯಾಂಕ್ ಯು. ಓಕೆ ಬನ್ನಿ. ಹವೇಲಿ ಅಂತ ಒಂದು ಇಂಡಿಯನ್ ಗ್ರೋಸರಿ ಶಾಪ್ ಅಂತೆ. ಎಲ್ಲಿದೆ? ಅಯ್ಯೋ, ಹೋಮ್ ಮೇಡ್ ಕುಕ್ಕಿಂಗ್ ಅಂತೆ. ಇದು ಪರವಾಗಿಲ್ಲ. ಹೋಮ್ ಮೇಡ್ ಕುಕ್ಕಿಂಗ್ ಏನಿದು? ಏನ್ರಿ ಹಿಂಗಿದೆ ಅಂಗಡಿಗಳೆಲ್ಲ.
मैं एक इंडियन रेस्टोरेंट ढूंढ रहा हूँ। इंडियन रेस्टोरेंट हाँ जी, वेज के लिए नॉन वेज के लिए? नॉन वेज के लिए। वेज मैंने नीचे देखा हो मिठाई वाला है, टोक्यो मिठाई वाला। और दूसरा कोई ऑप्शन है यहाँ पे आसपास? नॉन वेज के लिए, नॉन वेज के लिए और एक मैंने सुना एक थाली सिस्टम मिलेगा यहाँ पे। मैं सर वही सोच रहा हूँ कि आपको रिकमेंड भी करूँ, फिर वहाँ जाके आप मुझे गालियाँ भी ना देना। नहीं 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 नहीं, क्योंकि मैं पहली बार आया हूँ टोक्यो। वही चीज़ सोच रहा हूँ। आप ऐसा कीजिए, हाँ मुंबई किचन है या मुंबई पैलेस है? हाँ आप स्टेशन से आए, हाँ हाँ, आप स्टेशन से उतर के इस तरफ आए। जैसे ये रोड है ना आपकी तरह। आप वो है ना, उधर है ना हाँ, स्टेशन। हाँ जी, हाँ आप जी। स्टेशन से उतर के इस तरफ को आए, टोक्यो मिठाई वाला की तरफ। हाँ 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 जी। तो आपने स्टेशन से उतर के टोक्यो मिठाई वाला की तरफ नहीं आना, हाँ, स्टेशन से उतर के उधर को जाना है, ओके ओके। टुवर्ड्स कोबान। कोबान, ओके। देखा है आपने कोबान? देखा है? कुछ नहीं देखा, मैं पहली बार, आज पहली बार रहे मेरा टोक्यो। मैं इटाको में रहता हूँ। अच्छा। आके 2 हफ्ते हो गया। हाँ हाँ हाँ। तो ये मेरा पहला दिन है टोक्यो। मेरे फ्रेंड ने आके गाड़ी में छोड़ के चला गया। तो टोक्यो मिठाई वाला ट्राई नहीं किया कभी आपने? यू वांट टू ईट नॉन वेज? नहीं, मैं ऑप्शन दोनों देख रहा हूँ। हाँ, हाँ। ऐसे ही घूम घूम के देखता हूँ कोई। तो ऐसा कीजिए कि अगर सुबह का स्नैक्स खाना है तो फिर ये मिठाई वाला एक ऑप्शन है, नहीं तो आपने कहा ना बॉम्बे सेंटर। वो मुंबई, वो मैं बताता हूँ। आपके पास मैप है? गूगल? कुछ भी नहीं है मेरे पास। एक सेकंड रुकिए, मैं आपको दिखा दूँ। अरे आप कितने अच्छे, आप कहाँ से हो? मैं सर दिल्ली से सर। अच्छा जी, आप ओके। जनाब? बैंगलोर। आयशा। मेरा एक दोस्त है वहाँ पे, वो अच्छा, संजय हल्ली, कुछ ऐसी कोई हल्ली करके जगह है वहाँ पे। हाँ, बहुत सारे हल्ली वल्ली बहुत है वहाँ पे बेंगलुरु में। आप कितने साल से हैं यहाँ पे? मैं सर 17-18 साल। ओह गुड गुड। मैं यहाँ आने से पहले चाइना में था 22 साल। अच्छा, दैट्स ग्रेट। चाइना से सीधा अभी यहाँ पे आ गया, जापान। ग्रेट ग्रेट ग्रेट। आई लव इंडियन आर्मी। ये देखिए सर, देखो आप ये उतरी निशिकासाई से ऊपर छोड़ दूँ ना, नहीं तो आप भटक जाओ। मैंने वहाँ पे आके मैकडी देखा कोने में। नहीं, वो गलत गया। अच्छा 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 अच्छा, मिठाई वाला अपोजिट साइड से आगे जाके राइट टर्न लेना ना मुझे। चलिए, आपको पता है, मैं छोड़ के आऊँ क्या आपको? हाँ, नहीं 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 सर जी। मैं एक सेकंड, फिर अब मैं आपको लैपटॉप पे दिखाता हूँ। ओके ओके, बहुत अच्छे लोग हैं आप। ठंड तो नहीं लग रही? एसी ऑन करूँ? नहीं नहीं नहीं, मैं ऑलरेडी पैक्ड हूँ। बैठिए बैठिए। दिल्ली वाले बहुत दिलदार होते हैं, मैंने सुना था। आपने प्रूव ही कर दिया। ओह माय गॉड। क्योंकि मैं साउथ इंडियन हूँ, मेरा हिंदी कमज़ोर है, हम हिंदुस्तानी बोलते हैं। बढ़िया है बढ़िया है। समझ आनी चाहिए, वो तो फीलिंग्स की बात है। हम लोग अभी इधर है ना सर। हाँ जी। ये टोक्यो मिठाई वाला है ना, टोक्यो मिठाई वाला, राइट? तो ठीक है सर, ये है टोक्यो मिठाई वाला, ठीक है सर। ओके टोक्यो मिठाई ओके वाला, राइट? ओके। तो हमने इधर तो आना ही नहीं है, हम इधर जा रहे हैं, इधर जा रहे हैं, इधर जा रहे हैं, ठीक है? टूवर्ड द स्टेशन। टुवर्ड्स द स्टेशन, हाँ जी। राइट। जैसे आप टुवर्ड्स द स्टेशन जाएंगे तो ये आपकी साउथ एग्जिट है, हाँ हाँ ठीक है? तो ये है पुलिस कोबान। हाँ, पुलिस कोबान, हाँ हाँ स्टेशन, हाँ हाँ, ये वो कोबान, वो पुलिस पार्क। बॉक्स, ठीक है? आपने देखा होगा, यहाँ से मतलब 2 मिनट की भी हाँ वॉक। हाँ जी हाँ जी हाँ जी। तो उससे आपने ये इधर जाना है, अच्छा, बिल्कुल पुलिस कोबान। पुलिस कोबान के सामने वाली गली। ओके ओके ओके। ये सामने दिख जाएगा डोकोमो, डोकोमो, ओके ठीक ओके है? ये डोकोमो और इंडियन रेस्टोरेंट है, ये नेपाली का है, मुंबई किचन करके। ओके, जितना अपना झंडा दिख गया। ओके। ये नेपाली का रेस्टोरेंट है, बट ये अपना इंडियन मुंबई किचन रुकचो में। और डायरेक्शन ये आ गया टोक्यो मिठाई वाला। यहाँ से 4 मिनट की वॉक है सर। ओके, सही है। तो एक काम कीजिए, मैं जैसे आपकी दुकान आ गया हूँ, मैं खाली हाथ से नहीं जाना चाहता हूँ। मैं कुछ नहीं नहीं नहीं, मैं कुछ एक ले लेता हूँ, कुछ छोटा सा आइटम। हाँ, ये लड्डू वाला ले लेता हूँ, मुझे बहुत पसंद है। नहीं नहीं नहीं, आप इतने अच्छे हैं, मैं कैसे जाऊँ? मैं ये लड्डू ले लेता हूँ। ऐसा थोड़ी है, मैं बनाऊं सर? नहीं 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 सर, क्या बात कर दी नहीं नहीं नहीं, मुझे बहुत खुशी हुई आपसे मिलकर। 3-4 मिनट की वॉक है। अरे सर, ऐसे ही ले जाइए आप। अरे अरे, नो नो नो, अच्छा नो वे, नहीं 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 नहीं, ये लीजिए। ये कितने का है आप बोलिए? 200 येन का दे दीजिए। हाँ, 200 का मेरे पास खुले हैं। ये जापान में ना, ये खुले वाले पैसे अभी तक ये लोग पता नहीं। चाइना में तो आप ही सेलेक्ट करो जी कितने। ओके,
अरे तो बहुत अभी आप कहाँ से आ रहे हैं? इटाको, इटाको सुना है नाम? इटाको नाम तो सुना है, बट इटाको ये सिटी जो है ना इटाको, इबराकी, इबराकी, इटाको, कशीमा। अच्छा, उधर से आ रहे हैं आप? हाँ हाँ हाँ, ऑलमोस्ट लाइक 80 किलोमीटर है। मेरा दोस्त तो ऐसे ही मिला था मुझे, वो अपने गाड़ी में छोड़ के ही चला गया है। तो घूमने के लिए आए हो टोक्यो? नहीं नहीं, मैं बेसिकली एक इलेक्ट्रॉनिक इंजीनियर हूँ। राइट। मैं वहाँ पे एक काम के लिए आया हूँ, कुछ बड़ा सा प्रोजेक्ट है एक बड़ा कंपनी में। चलिए सर जी, आपका नाम? ठीक है जनाब, संजय। संजय, वेरी गुड वेरी गुड। ये लीजिए आपका नेम कार्ड। नेम कार्ड और मेरा मोबाइल नंबर है इसके अंदर। वेरी गुड वेरी गुड, थैंक्स Keep जी, in touch. वेरी गुड, थैंक्स। मिलेंगे? Thank you, sir. ओके सर, ओके Take care. ओके Bye-bye. ओके। ಓಕೆ ನೋಡಿ ಸ್ನೇಹಿತರೆ, ಡೆಲ್ಲಿಯವರು ಡೆಲ್ಲಿ ವಾಲೆ ಬಹುತ್ ದಿಲ್ದಾರ್ ಐತೆ ಅಂತ ಪ್ರೂವ್ ಮಾಡೇ ಬಿಟ್ರು. ಹೆಂಗಿರುತ್ತೆ ನೋಡಿ ನಮ್ಮ ಜನ. ಇದು ಲಡ್ಡು ಅಂತ ತೊಗೊಂಡೆ, 200 ಏನಂದರೆ 100 ಇಂಡಿಯನ್ ರುಪೀಸ್ ಏನಾಗುತ್ತೆ. ಪಾಪ ಅವ್ರು ಹಂಗೆ ತೊಗೊಂಡೋಗಿ ಅಂತ ಹೇಳ್ತಿದ್ರೆ ಎಷ್ಟು ಒಳ್ಳೆ ಜನ ರೀ. ಬಾಬಾ, ಎಷ್ಟು ಖುಷಿ ಅದು ಗೊತ್ತಾ, ಫುಲ್ಲು ಖುಷಿ ನನಗೆ. ನಮ್ಮದು ಇಂಡಿಯನ್ಸ್ ಜನ ಎಷ್ಟು ಚೆನ್ನಾಗಿರ್ತಾರೆ ಅಂತ ಪ್ರೂವ್ ಮಾಡಿಬಿಟ್ರು. ಒಳ್ಳೆ ಜನನೇ ಇರ್ತಾರೆ, ಬಟ್ ಕೆಟ್ಟ ಜನನೂ ಇದ್ದಾರೆ. ಕೆಟ್ಟ ಜನನೇ ಹಿಂದಾಗ್ಬಿಡಿ, ಒಳ್ಳೆ ಜನಗೆ ಇದು ಕೊಟ್ಬಿಡಿ. ಬನ್ನಿ ಹೋಗೋಣ ನೆಕ್ಸ್ಟು ಬಾಂಬೆ ಏನು ಹೇಳಿದಾರಲ್ಲ ಅಲ್ಲಿ ಹೋಗೋಣ ಬನ್ನಿ. ಹಾಂ ಬನ್ನಿ, ಬಾಂಬೆ ಮಿಠಾಯಿ ನಾವು ಈ ಕಡೆ ಅಪೋಸಿಟ್ ಹೋಗೋಣ. ಅದು ಪೊಲೀಸ್ ಕಬಾನ್ ಅಂತ ಹೇಳಿದ್ದಾರೆ. ಬನ್ನಿ, ಪೊಲೀಸ್ ಕಬಾನ್ ಅಂದರೆ ಗೊತ್ತಾಗ, ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಬಾನ್ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ. ಅದು ಅಲ್ಲಿ ಸಿಗಲಿಲ್ಲ ಅಂದರೆ ಅಪೋಸಿಟಲ್ಲಿ ಸಿಗುತ್ತೆ. ಹಲೋ, ಪರವಾಗಿಲ್ಲ, ಅವರು ಯಾರೊಬ್ರು ಇಂಡಿಯನ್ ನನಗೆ ಸ್ಮೈಲ್ ಮಾಡಿದರು, ಖುಷಿ ಆಗುತ್ತೆ. ಎಲ್ಲಿಂದ ಎಲ್ಲಿ ಬಂದು ಎಲ್ಲೆಲ್ಲಿ ಯಾರ್ಯಾರು ಪರಿಚಯ ಆಗ್ತಾ ಇದೆ ನೋಡಿ ಹೆಂಗಿದೆ. ಜನ ನೋಡಿ ಹೆಂಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಬಸ್ಸಲ್ಲಿ. ಥ್ಯಾಂಕ್ ಯು. ಏನು ಪೇಷನ್ಸ್ ರೀ ಜನ, ಕ್ಯೂವಲ್ಲಿ ಕ್ಲೀನಾಗಿ ನಿಂತ್ಕೊಂಡಿದ್ದಾರೆ, ಒಬ್ಬರೊಬ್ಬರು ನುಗ್ತಾ ಇಲ್ಲ. ಆಮೇಲೆ ಇದು ಕರೆಕ್ಟ್ ಇಲ್ಲಿ ಸಿಕ್ತು. ಇಲ್ಲಿ ಎದುರುಗಡೆ ಕಾಣೋದೇ ಪೊಲೀಸ್ ಸ್ಟೇಷನ್. ಇದು ಪೊಲೀಸ್ ಕೊಬಾನ್ ಅಂತ ಹೇಳ್ತಾರೆ. ಕೊಬಾನ್ ಅಂದರೆ ಇವತ್ತು ಗೊತ್ತಾಯಿತು ಜಪನೀಸಲ್ಲಿ ಸ್ಟೇಷನ್ ಅಂತ. ಪೊಲೀಸ್ ಸ್ಟೇಷನ್ ಮೇಲೆ ಬರೆದಿದ್ದಾರೆ ಕೊಬಾನ್ ಅಂತ. ಇಲ್ಲಿ ನೋಡಿದ್ದು ಪೊಲೀಸ್ ಚೌಕಿ, ಹಿಂದುಗಡೆ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿ. ಬನ್ನಿ, ಪೊಲೀಸ್ ಚೌಕಿ. ಇದು ಪೊಲೀಸರೆಲ್ಲ ಸೈಕಲ್ ಓಡಾಡ್ತಾರೆ, ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ರೋಡ್ ಕ್ರಾಸ್ ಮಾಡಿ. ಓಕೆ, ಮಳೆ ಫುಲ್ ನಿಂತು ಬಿಡ್ತು. ಬನ್ನಿ, ಕರೆಕ್ಟ್ ನನ್ನ ಹಿಂದ್ಗಡೆ ಇರೋದೇ ಅದು ಪೊಲೀಸ್ ಚೌಕಿ. ಈ ಗಲ್ಲಿಯಲ್ಲಿ ಬರ್ತಾಯಿದೆ ನನಗ. ಇಲ್ಲೆಲ್ಲೋ ಹೇಳಿದರು ಇಲ್ಲೆಲ್ಲೋ ಇದೆ ಅಂತ. ಏನು ರೀ, ಇಲ್ಲಿ ಪಾಸ್ ಕೆಫೆ ಅಂತಿದೆ, ಇಲ್ಲೆಲ್ಲೋ ಇರಬೇಕು ಅಂತ ಹೇಳಿದ್ರು ಅವರು. ಕರೆಕ್ಟ್ ಬಾಡಿ ಸ್ಪಾ ಅಂತಿದೆ. ಡೊಕೊಮೊ ಕರೆಕ್ಟ್ ಕಾಣ್ತಾರೆ ಎದುರುಗಡೆ. ಡೊಕೊಮೊ ಕಾಣ್ತಾ ಇದೆ ನನಗೆ, ಡೊಕೊಮೊ ಕಾಣ್ತಾ ಇದೆ. ಕಾಳದಿ ಅಂತ ಕಾಫಿ ಫಾರ್ಮ್. ಕಾಳದಿ ಏನು ಕಡ್ಲಿನ ಏನು ರೀ ಇದು? ಕಾಳದಿ, ಕಡ್ಲಿ ಅಲ್ಲ. ಹೆಂಗಿದೆ ನೋಡಿ ಜಪಾನ್, ಚೆನ್ನಾಗಿದೆ, ಕ್ಲೀನಾಗಿದೆ. ಬಟ್ ಯಾರೋ ಪ್ಲಾಸ್ಟಿಕ್ ಎಲ್ಲ ಬೆತ್ತಾಗಿ ಗಲೀಜು ಮಾಡಿದ್ದಾರೆ. ಇಟಾಕೋ ತುಂಬ ಚಿಕ್ಕದಿದೆ, ಸಖತ್ ಕ್ಲೀನಾಗಿದೆ. ಅದೆಲ್ಲ ಇವ್ರ ಪ್ಯಾರಡೈಸ್, ಅದು ರಿಟೈರ್ಮೆಂಟ್ ಪ್ಯಾರಡೈಸು. ಇಲ್ಲಿ ಡೊಕೊಮೊ ಬಂತು, ಇಲ್ಲೆಲ್ಲ ಇರಬೇಕದು. ಬಂದ್ಬಿಟ್ಟು ಕರೆಕ್ಟ್ ಹೇಳಿದ್ರು ನೋಡ್ರಿ ಅವರು. ಏನು ಒಳ್ಳೆ ಜನ ರೀ, ಬಾಬಾ ನೋಡಿ. ಬನ್ನಿ, ಇದು ಡೊಕೊಮೊ ಅಂಗಡಿನಾ, ಎದುರುಗಡೆ ಇದೆ. ಏನು ಒಳ್ಳೆ ಜನ ರೀ, ಬನ್ನಿ ಹೋಗೋಣ. ನೋಡಿ ಅಡ್ವಾಂಟೇಜ್ ನೋಡಿ,
ಸುಮ್ಮನೆ ಹಿಂದಿ ಹಿಂದಿ ಅಂತ ಹೇಟ್ ಮಾಡ್ತೀರ ನೀವು. ಎಲ್ಲ ಲ್ಯಾಂಗ್ವೇಜು ಕಲಿಬೇಕು ರೀ. ಎಷ್ಟು ಅಡ್ವಾಂಟೇಜ್ ನೋಡಿ ನಾನು. ಅದಕ್ಕೆ ಎಲ್ಲ ಲ್ಯಾಂಗ್ವೇಜು ಒಳ್ಳೆ ಇದು. ಎಷ್ಟು ಲ್ಯಾಂಗ್ವೇಜ್ ಕಲಿತೀರ ಅಷ್ಟು ಪವರ್ಫುಲ್ ತಿಳ್ಕೊಂಬಿಡಿ. ಬನ್ನಿ ನೋಡಿ, ಇದೆ ಇದು ಯಾವುದದು ಮಿನಿ ಇಂಡಿಯಾ ಡೈನಿಂಗ್ಸಾ? ಮಿನಿ ಇಂಡಿಯಾ ಡೈನಿಂಗ್ಸ್ ಇದೆ, ನಾನ್ ವೆಜ್ ಆಪ್ಷನ್ ಇದೆ. ಓಕೆ, ಪರವಾಗಿಲ್ಲ ರೀ. ಇದು 1500ಗೆಲ್ಲ ಚಿಕನ್ ಬಿರಿಯಾನಿ ಕೊಡ್ತಾರಂತೆ. ಪರವಾಗಿಲ್ಲ ಆಪ್ಷನ್ನು. ಬನ್ನಿ ಮುಂದೆ ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ. ಫಸ್ಟ್ ಒಂದು ಟಾಟಾ ವಾಚಲ್ಲಿ ಛತ್ರಿ ಬಿತ್ತು ನಮ್ಮದು. ಟಾಟಾ ವಾಚಲ್ಲಿ ಇಲ್ಲೊಂದು ಅದೇ ಇದೆ ಇಂಡಿಯಾ. ಇದೊಂದು ಹೇಳಿದರು. ಕರೆಕ್ಟ್, ಮುಂಬೈ ಇಂಡಿಯನ್ ಕಿಚನ್. ಇದಕ್ಕೆ ಮಾತ್ರ ಹೋಗ್ಬೇಡಿ ಅಂತ ಹೇಳಿದರು ಅವರು. ಇದಕ್ಕೆ ಹೋಗಂತ ಹೇಳಿದ್ರ? ಕನ್ಫ್ಯೂಸ್ ಆಗ್ತಾಯಿದೆ. ನೋಡೋಣ ಮುಂಬೈ ಕಿಚನಲ್ಲಿ. ಇಷ್ಟೆಲ್ಲ ಇದೆ. ಓಕೆ, ಬೆಂಟು ಚೆನ್ನಾಗಿದೆ ರೀ. ಏನು ಮಾಡಲಿ, ಕನ್ಫ್ಯೂಸ್ ಆಗ್ತದೆ. ಅವರು ಮುಂಬೈ ಹೋಗಂತ ಹೇಳಿದ್ರೆ ಅಲ್ಲಿ ಹೋಗಂತ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇದು ಚೆನ್ನಾಗಿದೆ. ಇದು ಯಾವುದಾದ್ರು ಲಂಚ್ ಮೆನು? ಇಂಡಿಯನ್ದೇ ಇದು, ಕರೆಕ್ಟ್ ಇಂಡಿಯನ್ದೇ ಲಂಚ್ ಮೆನುವಲ್ಲಿ. ಸೆಟ್ ಮೆನು ಎಷ್ಟಿದೆ? ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಇದು ಚೆನ್ನಾಗಿದೆ. 1500 ನೋಡಿ. ಒಂದು ಸೆಟ್ ಮೆನು ಕೊಡ್ತಾನೆ. ಸೆಟ್ ಮೆನು ತೊಗೋಬೋದು. ಅದು ಕೋಕೋಕೋಲ ಬೇಡ, ಅದ್ರ ಬದಲಿ ನಾವು ಮಸಾಲ ಚಾಯ್ ಕೇಳೋಣ ಅವನಿಗೆ, ಕೊಡ್ತೇವೆ ಅಂತ. ಬನ್ನಿ. ಬೆಂಟೂನು ಇಟ್ಟಿದೆ ನೋಡಿ. ಓಕೆ, ಇಲ್ಲಿ ಹೋಗೋಣ. ಕರೆ ಚೆನ್ನಾಗಿದೆ, ಹೋಗೋಣ. ಮತ್ತು ಮುಂದೆ ಒಂದು ರೌಂಡ್ ನೋಡ್ಕೊಂಬರೋದು. ಬನ್ನಿ. ಎಲ್ಲ ಕಡೆ ಸಕ್ಕೂರ ಟೋಕಿಯೋ ಗಿಕಿಯೋ, ಅದೇ ಕರಾವೋಕೆ, ಕರಾಟೆ. ಫುಲ್ಲು ಮಸಾಲ ವಾಸನೆ ಘಮ ಘಮ ಹೊಡಿತಾ ಇದೆ. ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಈ ಥರ ಇದೆ ನೋಡಿ. ಟೋಕಿಯೋ ತುಂಬ ಕ್ಲೀನಾಗಿದೆ, ಸೈಲೆಂಟಾಗಿದೆ. ಬನ್ನಿ ಗುರು, ಅಷ್ಟೇ ವಾಪಸ್ ಹೋಗೋಣ. ಫಸ್ಟು ನಾನು ಏನು ಮಾಡ್ತೇನೆ ಅಂದರೆ, ಛತ್ರಿ ಒಂದು ನಮ್ಮ ಕೈಯಲ್ಲಿ ಛತ್ರಿ ಒಂದು ಇಟ್ಕೊಂಡು ಟಾಟಾ ವಾಚಲ್ಲಿ ಟೈಮ್ ಎಷ್ಟಾಗಿದೆ ಗುರು? 12 ಗಂಟೆ ಇದೆ ಕರೆಕ್ಟ್ ಊಟ ಟೈಮ್. ಊಟ ಮಾಡ್ಕೋಣ ಬನ್ನಿ. ಊಟ ಮಾಡ್ಕೋಣ. ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅಯ್ಯೋ ಪಾಪ, ಇವರಿಗೆ ಕಣ್ಣಿಲ್ಲ. ನಾನು ಮಾತಾಡಿದ್ರೆ ಮತ್ತೆ ಅವ್ರು ಸ್ಟಾಪ್ ಮಾಡಿ ಹಿಂಗೆ ಅನ್ನೋರು. ಪಾಪ ಬೇಡ. ಬನ್ನಿ, ಇದನ್ನು ಫಸ್ಟು ಬಾಡಿ ಕ್ಯಾಮ್ ಹಾಕ್ಕೊಂಡ್ಬಿಡ್ತೀನಿ. ಬಾಡಿ ಕ್ಯಾಮ್ ಹಾಕ್ಕೊಂಡು ನಾನು ಬಾಡಿ ಕ್ಯಾಮ್ರಾ ಹಾಕ್ಕೊಂಡೆ. ಬನ್ನಿ ನೋಡಿ, ಜೈ ಹಿಂದ್. ನೋಡಿ, ಇಂಡಿಯನ್ ರೆಸ್ಟೋರೆಂಟ್ ಸಖತ್ತಾಗಿದೆ. ಮುಂಬೈ ಕಿಚನ್ ಇಂಡಿಯನ್ ರೆಸ್ಟೋರೆಂಟ್ ಇದೆ ನೋಡಿ. ಮಸಾಲ ವಾಸನೆ ಪಡೆದು ಡೈರೆಕ್ಟಾಗಿ ಹೋಗ್ಬೋದಾ ಅಥವಾ एक अच्छा, ओके.